ನನ್ನ ಹೆಸರು ಉಮಾ BH ಮಾಕ್ನೂರಿಂದ ಬಂದಿದ್ದೀನಿ ಸರ್. ಸ್ಟಾರ್ಟಿಂಗಲ್ಲಿ ನಮಗೆ ರೂಪಾ ಮೇಡಮ್ ಅವರು ಎಲ್ಲ ಬಂದು ಇದ್ರ ಬಗ್ಗೆ ಮಾಹಿತಿ ಕೊಟ್ಟರು ಸರ್. ಆದರೆ ಇದನ್ನು ನಮ್ಮ ಮನೇಲಿ ಯಾರು ಒಪ್ಪಲಿಲ್ಲ. ಆಮೇಲೆ ನೆಕ್ಸ್ಟು ನಾವೇ ನಿರ್ಧಾರ ಮಾಡಿದ್ವಿ, ಇದು ಎಜುಕೇಷನ್ ಬಗ್ಗೆ ಮಕ್ಕಳಿಗೆ ಹೇಳಿದರೆ ಒಳ್ಳೇದಾಗುತ್ತೆ ಅನ್ನೋದೊಂದು ಉದ್ದೇಶ ಇತ್ತು ಸರ್. ಆಮೇಲೆ ಫೀಲ್ಡ್ ವರ್ಕ್ ಹೊಂಟ್ವಿ ಸರ್. ಫೀಲ್ಡ್ ವರ್ಕ್ ಹೋದ್ಮೇಲೆ ಅಲ್ಲೆಲ್ಲ ಗೊತ್ತಿರೋರು ಮಾತ್ರ ಇದು ನಮಗೆ ಯೂಸ್ ಆಗುತ್ತೆ, ಇದನ್ನು ಮಾಡಿ ನಡೆಸ್ಕೊಂಡು ಹೋಗಿ ಅಂತ ಹೇಳಿದರು. ಗೊತ್ತಿರ್ಲಾರವ್ರು ಮಾತ್ರ ಇದ್ರ ಬಗ್ಗೆ ನಮಗೇನು ಗೊತ್ತಿಲ್ಲಮ್ಮ, ಸುಮ್ಮನೆ ಏನೋ ಒಂದು ಹೇಳಕ್ಕೆ ಬಂದಿರಿ, ನೀವು ಹೋಗ್ರಿ, ನಮಗೆ ಬೇಡ ಅಂತಂದೇಳಿ ಹೇಳ್ತಿದ್ರು ಸರ್. ಎಷ್ಟೋ ಮನೆಗಳಿಗೆ ಹೋಗಿ ಮನೆ ಆಚೆನೆ ನಿಂತ್ಕೊಂಡು ನಿಮ್ಮ ಕೆಲಸ ಇಲ್ಲ ಮಾಡೋಕ್ಕೆ ಇದನ್ನೆಲ್ಲ ಹೇಳಕ್ಕೆ ಬಂದಿದ್ದೀರಿ, ನೀವು ಹೋಗಿ ಅಂತನೆಲ್ಲ ಹೇಳಿದ್ರು ಸರ್. ಭಾಳ ಬೇಜಾರಾಯ್ತು ಸ್ಟಾರ್ಟಿಂಗಲ್ಲಿ. ಆಮೇಲೆ ದಿನಗಳು ಕಳೆದ ಹಾಗೆ ಎಲ್ಲರಿಗೂ ಒಂದು ಸ್ವಲ್ಪ ಇದ್ರ ಬಗ್ಗೆ ಮಾಹಿತಿ ಸಿಗ್ತಾ ಬಂತು ಸರ್. ಆಮೇಲೆ ಅಡ್ಮಿಷನ್ ಸ್ಟಾರ್ಟ್ ಆದವು. ಡೆಮೋ ಕ್ಲಾಸ್ ಅಂತ ಮಾಡಿದ್ವಿ, 10 ದಿವಸದವರೆಗೂ ಡೆಮೋ ಕ್ಲಾಸ್ ಮಾಡಿದ್ವಿ ಸರ್. ಸ್ಟಾರ್ಟಿಂಗಲ್ಲಿ ಯಾರೂ ಬರಲಿಲ್ಲ, ನಾವೇ ಹುಡುಗರು ಆಟ ಆಡ್ತಾ ಇರೋ ಹುಡುಗರನ್ನೆಲ್ಲ ಕರ್ಕೊಂಡು ಬಂದು ಡೆಮೋ ಕ್ಲಾಸ್ ಅಂತ ಮಾಡಿದ್ವಿ ಸರ್. ಆಮೇಲೆ ಅವ್ರು ಅಡ್ಮಿಷನ್ ಮಾಡಿಸ್ಲಿಲ್ಲ. ಆಮೇಲೆ ಅದ್ರ ಬಗ್ಗೆ ಗೊತ್ತಿರೋರು ಅಂತ ಮಾತ್ರ ಕರ್ಕೊಂಡು ಬಂದು ಅಡ್ಮಿಷನ್ ಮಾಡ್ಸೋಕೆ ಸ್ಟಾರ್ಟ್ ಮಾಡಿದ್ವಿ ಸರ್. ಬರ್ತಾ ಅವ್ರ ಬಗ್ಗೆ ಅದು ಎಜುಕೇಷನ್ ಬಗ್ಗೆ ಕೇಳಿ ಅಡ್ಮಿಷನ್ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸರ್. ಬೆಳಗ್ಗೆ 2 ಅವರ್ ಹೋಗ್ತೀವಿ ಸರ್, ಫೀಲ್ಡ್ ವರ್ಕ್ ಹೋಗ್ತೀವಿ. ಫೀಲ್ಡ್ ವರ್ಕ್ ಅಂದರೆ ಅಬಕಾಸ್ ಬಗ್ಗೆ, ವೇದಿಕ್ ಮ್ಯಾಥ್ಸ್ ಬಗ್ಗೆ, ಸ್ಪೋಕನ್ ಇಂಗ್ಲೀಷ್ ಬಗ್ಗೆ, ERV ಕ್ಲಾಸ್ ಬಗ್ಗೆ, ಇದ್ರ ಬಗ್ಗೆ ಮಾಹಿತಿ ಕೊಡೋಕೆ ಹೋಗ್ತೀವಿ ಸರ್. ಬೆಳಗ್ಗೆ 2 ಅವರ್ ಹೋಗ್ತೀವಿ ಸರ್, ಸಾಯಂಕಾಲ 2 ಅವರ್ ಟ್ಯೂಷನಿಗೆ ಹೋಗ್ತೀವಿ ಸರ್. ಸ್ಟಾರ್ಟಿಂಗಲ್ಲೆಲ್ಲ ಹೊರಗಡೆ ನಿಂತ್ಕೊಂಡು ಮಾತಾಡಿಸಿ ಕಳ್ಸೋ ಜನನೇ ಜಾಸ್ತಿ ಇತ್ತು ಸರ್. ಈಗ ನಾವು ಹಾಗೆ ಸುಮ್ಮನೆ ಹೋಗ್ತೀವಿ ಅಂದ್ರೂ ಕರೆದ್ಬಿಟ್ಟು ನಮ್ಮ ಮಕ್ಕಳು ಹೇಗೆ ಓದ್ತಾ ಇದ್ದಾರೆ, ಯಾವ ಥರ ಇದಾಗಿದ್ದಾರೆ, ಅವ್ರ ಬಗ್ಗೆ, ಅವ್ರ ಮಕ್ಕಳ ಬಗ್ಗೆ ಅವ್ರನ್ನು ಮಾಹಿತಿ ನಮ್ಗೆ ಹೇಳ್ತಾರೆ ಸರ್. ನಮ್ಗೆ ಈ ಥರ ಎಲ್ಲ ಯೂಸ್ ಆಗಿದೆ, ಚೆನ್ನಾಗಿದೆ, ಇನ್ನೂ ಮುಂದುವರ್ಸ್ಕೊಂಡು ಹೋಗಿ ಅಂತಂದು ಎಲ್ಲ ಹೇಳ್ತಾರೆ ಸರ್. ನಾವು ಸಹ ಇದರಲ್ಲಿ ಕಲ್ತಿದ್ದೀವಿ ಸರ್. ಅಬಕಾಸ್ ಬಗ್ಗೆ ಗೊತ್ತಿರಲಿಲ್ಲ, ವೇದಿಕ್ ಮ್ಯಾಥ್ಸ್ ಬಗ್ಗೆ ಗೊತ್ತಿರಲಿಲ್ಲ, ಡಾಟ್ ಮೆಥಡ್ ಬಗ್ಗೆ ಗೊತ್ತಿರಲಿಲ್ಲ ಸರ್. ಸ್ಪೋಕನ್ ಇಂಗ್ಲೀಷ್ ಅಂದರೆ ಯಾವ ಥರ ಇರುತ್ತೆ ಅಂತಲೇ ಗೊತ್ತಿರಲಿಲ್ಲ ಸರ್. ಈ ಎಜುಕೇಷನ್ ಕನ್ಸರ್ನ್ ಆಗಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ನಮ್ಗೆ ಗೊತ್ತಾಗಿತ್ತು ಸರ್. ಇದರಲ್ಲಿ ಯಾರೇ ಟ್ರೈನರ್ ಇವತ್ತೊಂದು ದಿವಸ ಬರೋಕ್ಕಾಗಲ್ಲ, ಲೇಟ್ ಆಗುತ್ತೆ ಅಂದರೆ ಮ್ಯಾನೇಜ್ ಮಾಡ್ಕೊಂಡು ಹೋಗೋಷ್ಟು ರೆಡಿಯಾಗಿದೆ ಸರ್. ನಾವು ವಿಶ್ವಗ್ರಹಕ್ಕೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಶಿವಕುಮಾರ್ ಸರ್ಗೂ ಸಹ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಬೇರೆ ಕಡೆಯಲ್ಲಿ ಹೋಗಿ ಕೆಲಸ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಸರ್. ಈಗ ನಮ್ಮೂರಲ್ಲೇ ಕೆಲಸ ಮಾಡಬಹುದು. ಇನ್ನೂ 10 ವರ್ಷ ಎಜುಕೇಷನ್ ಇದ್ದರೆ ನಾವು ಇದು 10 ವರ್ಷದಲ್ಲೂ ಕೂಡ ಕೆಲಸ ಮಾಡೋಕ್ಕೆ ಇಷ್ಟ ಇದೆ ಸರ್ ನಮಗೆ. ಈ ಥರ ಕೆಲಸ ಮಾಡೋರು ಇನ್ನೂ ಯಾರು ಇದ್ದರೆ ಸೇರ್ಬೋದು ಸರ್, ಮಾಡ್ಬೋದು, ಪರವಾಗಿಲ್ಲ, ಚೆನ್ನಾಗಿದೆ ಸರ್.